ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ನೀಟ್ ಪರೀಕ್ಷೆಯ ಅಕ್ರಮ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ 16 ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅನೇಕರು ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಶೈಕ್ಷಣಿಕ ತಜ್ಞರಾಗಿರುವಂತಹ ಸೋನಂ ವಾಂಗ್ಚುಕ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಆಗಿದೆ, ರಕ್ತದೊತ್ತಡವೂ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿಗಳೆಲ್ಲವೂ ಕೂಡ ತಿಳಿದು ಬರ್ತಾ ಇದೆ. ಸಿಜೆಪಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ವೇಳೆ ಸೋನಂ ವಾಂಗ್ಚುಕ್ ಅವರಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆದರೆ, ಸಮಸ್ಯೆ ಆದರೆ ಅದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ. ಈ ಸಿಜೆಪಿ ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ ಇದೆಯಲ್ಲ, ಇದು ಕೇಂದ್ರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೈಫಲ್ಯ ಮತ್ತು ದುರಂತಗಳಿಗೆ ಹಿಡಿದಿರುವಂತಹ ಕನ್ನಡಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಸಿಜೆಪಿಯ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳಿಗೆ ಟೆರರಿಸ್ಟ್ ಅಂತ ಕರೆದ್ರು. ಎಂಥ ಮನಸ್ಥಿತಿ ರೀ ನಿಮ್ಮದು? ವಿದ್ಯಾರ್ಥಿಗಳನ್ನ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ನಿಂತವರನ್ನ ಟೆರರಿಸ್ಟ್ಗಳು ಅಂತ ಕರೆಯುವಂತಹ ಮನಸ್ಥಿತಿ ನಿಮ್ಮದು ಎಂಥದ್ದು ಅನ್ನೋದನ್ನ ಜನ ಪ್ರಶ್ನೆ ಮಾಡಬೇಕಾಗತ್ತೆ. ಸರಿ, ಅವರು ಟೆರರಿಸ್ಟು ಅನ್ನೋದು ಹೌದು, ಆದರೆ ನೀವು ಹೇಳಿದ ಪ್ರಕಾರ ಕೇಂದ್ರದಲ್ಲಿ ಯಾರ ಸರ್ಕಾರ ಇದೆ? ದೆಹಲಿಯಲ್ಲಿ ಯಾರದ ಸರ್ಕಾರ ಇದೆ? ನಿಮ್ಮ ಕೇಂದ್ರ ಗೃಹ ಸಚಿವರಿಗೆ ಏನಾಗಿದೆ? ಟೆರರಿಸ್ಟ್ ಒಬ್ಬ ಬಂದು ರಾಷ್ಟ್ರ ರಾಜಧಾನಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಕೂಡ ಸುಮ್ಮನಿರೋದು ಯಾಕೆ? ಹಾಗಾದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನೀವು ಆ ಕಾರ್ಯಕರ್ತರನ್ನ, ಆ ವಿದ್ಯಾರ್ಥಿಗಳನ್ನ ಟೆರರಿಸ್ಟ್ ಅಂತ ಕರೆದಿರೋದಕ್ಕೆ, ನಿಮಗೆ ಅವರ ಸಮಸ್ಯೆಗಳನ್ನು ಆಲಿಸಿರೋದಕ್ಕೆ ಆಗಿಲ್ಲ. ಅವ್ರಿಗೆ ಏನು ತೊಂದರೆ ಆಗಿದೆ, ಏನು ಹೇಳ್ತಿದ್ದಾರೆ ಅವರು, ಅದನ್ನು ಕೇಳೋದಕ್ಕೆ ನಿಮ್ಗಾಗಿಲ್ಲ. ಹೀಗೆ ಬಾಯಿಗೆ ಬಂದಂಗೆ ಏನೇನೋ ಹೇಳೋದು, ಇದೇ ಆಯ್ತು ನಿಮ್ಮ ಜಾಯಮಾನ. ನರೇಂದ್ರ ಮೋದಿ ಅವರೇ, 16 ದಿನಗಳಿಂದ ವಿದ್ಯಾರ್ಥಿಗಳು ಈ ರೀತಿಯಾಗಿ ಒಂದು ಅಕ್ರಮ ಆಗಿದೆ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನ ಹೇಳಿದ್ದಾರೆ, ಒತ್ತಾಯಿಸಿದ್ದಾರೆ. ಅದಕ್ಕೆ ನಿಮ್ಗೊಂದು ಧ್ವನಿ ಆಗೋದಕ್ಕಾಗಿಲ್ಲ. ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿರುವಂತಹ ಸಂದರ್ಭದಲ್ಲಿ, ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಈ ಪರೀಕ್ಷೆಯನ್ನು ಬರೆದಿರುವಂತಹ ಒಂದಿಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಒಂದಿಷ್ಟು ಜನ ನೊಂದ್ರು, ಬೆಂದ್ರು. ಕನಿಷ್ಠ ಪಕ್ಷ ಪ್ರಧಾನಿಯಾಗಿ ಸೌಜನ್ಯಕ್ಕಾದರೂ ಕೂಡ ಒಂದು ಸಣ್ಣ ವಿಷಾದವನ್ನಾದರೂ ವ್ಯಕ್ತಪಡಿಸಬಹುದಿತ್ತಲ್ಲ ನರೇಂದ್ರ ಮೋದಿ ಅವರೇ? ಯಾಕೆ ಎಲ್ಲದಕ್ಕೂ ಕೂಡ ಮೌನವನ್ನು ವಹಿಸ್ತೀರಿ? ಕೇಂದ್ರ ಸರ್ಕಾರದ ಮೌನ ಇದು ಮೊದಲನೇ ಬಾರಿಗಲ್ಲ. ಈ ದೇಶದ ಇತಿಹಾಸವನ್ನು ನಾವು ಗಮನಿಸಬೇಕಾಗತ್ತೆ. ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದ್ರು, ರೈತರ ಪ್ರತಿಭಟನೆಯನ್ನು ಮಾಡಿದ್ರು, ಈಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮೌನವನ್ನೇ ಆರಿಸಿಕೊಳ್ತಾ ಬಂದಿದೆ. ಈಗ ಕೂಡ ನಿರಂಕುಶ ಮೌನವನ್ನ ಮತ್ತೆ ಪಾಲಿಸ್ತಾ ಇದೆ. ಯಾಕೆ ಪರಿಯಾದಂತಹ ಮೌನ ಅನ್ನುವಂತಹ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಮೋದಿ ಅವರೇ, ನೀವು ಮೂರು ಬಾರಿ ಪ್ರಧಾನಿ ಆಗುವುದಕ್ಕೆ ಈ ದೇಶದ ನಾಗರಿಕರು, ಈ ದೇಶದ ಯುವಕರು ನಿಮಗೆ ವೋಟ್ ಹಾಕಿದ್ದಾರೆ, ನಿಮ್ಮನ್ನ ಆರಿಸಿದ್ದಾರೆ. ನಮಗೊಂದು ಸಮಸ್ಯೆ ಆಗಿದೆ, ಇಲ್ಲೇನೋ ತೊಂದರೆ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಧ್ವನಿ ಆಗ್ತಾ ಇಲ್ಲ ಅನ್ನೋದಾದ್ರೆ, ನೀವು ನಿಮ್ಮನ್ನ ಈ ದೇಶದ ಜನರು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಯುವಕರು ಪ್ರಧಾನಿ ಅಂತ ಯಾಕೆ ಒಪ್ಪಬೇಕು, ಯಾಕೆ ಸ್ವೀಕರಿಸಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಲ್ವಾ? ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಹಾಗಾದ್ರೆ ಜಾಗತಿಕ ಬಂಡವಾಳ ಶಾಹಿಗಳಿಗೆ ದಾರಿ ಎರೆದಿದ್ದೀರಿ ನೀವು ಸಂಪೂರ್ಣವಾಗಿ. ಶಿಕ್ಷಣ ವ್ಯವಸ್ಥೆಯನ್ನ, ಕೋಚಿಂಗ್ ಸೆಂಟರ್ ಮಾಫಿಯಾಗಳಿಗೆ ರತ್ನಗಂಬಳಿಯನ್ನ ಹಾಸ್ತಾ ಇದ್ದೀರಾ. ಹಾಗಾದ್ರೆ ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಕನಿಷ್ಠ ನೀವೇ ನಿಮ್ಮನ್ನ ಪ್ರಶ್ನೆ ಮಾಡಿಕೊಂಡಿದ್ರೆ ಈ ಎಲ್ಲ ದುರಂತಗಳು ನಡೀತಲೇ ಇರಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನ ತಂದ್ರು ಅಂತ ನರೇಂದ್ರ ಮೋದಿ ಅವರು ನೀವು ಹೇಳ್ತಿರಲ್ಲ, ಇದೇ ಬದಲಾವಣೆನ, ಇದೇ ಕ್ರಾಂತಿನ? ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ಕ್ರಾಂತಿನ? ಈ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿರೋದು ಕ್ರಾಂತಿನ? ಪೇಪರ್ ಎಷ್ಟು ಬಾರಿ ಲೀಕ್ ಆಯಿತು ಅನ್ನೋದ್ರ ಬಗ್ಗೆ ಸಂಖ್ಯೆ ನಿಮಗೆ ಗೊತ್ತಿಲ್ವಾ? ಯಾಕೆ ಇದರ ವಿರುದ್ಧವಾಗಿ ಒಂದು ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಸೋಲ್ತಾ ಇದ್ದೀರಿ?
ಈ ಪೇಪರ್ ಲೀಕ್ ಪ್ರಕರಣದಲ್ಲಿ ತೊಡಗಿಕೊಂಡವರು ನಿಮ್ಮ ಹಿತಾಸಕ್ತಿಗೆ ಹೊಂದುವವರು ಅನ್ನುವಂಥ ಕಾರಣಕ್ಕೋಸ್ಕರವಾ, ಅಥವಾ ನಿಮ್ಮ ಪಕ್ಷದವರು ಅನ್ನುವ ಕಾರಣಕ್ಕೋಸ್ಕರವಾ, ಅಥವಾ ನಿಮ್ಮ ತತ್ವ ಸಿದ್ಧಾಂತ ಒಲವುಗಳಿಗೆ ನಿಲುವುಗಳಿಗೆ ಹತ್ತಿರದವರು ಅನ್ನುವ ಕಾರಣಕ್ಕೋಸ್ಕರವಾ? ಏನೇನೋ ಮಾತನಾಡ್ತೀರಿ, ಮಾತನಾಡಬೇಕಾಗಿರುವಂಥ ವಿಷಯಗಳ ಬಗ್ಗೆ ಮೌನವನ್ನು ವಹಿಸ್ತೀರಿ. ನಿಮ್ಮ ಬಗ್ಗೆ ವಿಶ್ವಾಸ ಈ ದೇಶದ ಜನರು ಕಳೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಲ್ಲರ ಪರವಾಗಿ ಇದ್ದೀವಿ, ಎಲ್ಲವೂ ಚೆನ್ನಾಗಿ ಈ ದೇಶದಲ್ಲಿ ನಡೀತಾ ಇದೆ ಅನ್ನೋದನ್ನ ಪದೇ ಪದೇ ಕೈ ಬಾಯಿ ಅಗಲಿಸ್ಕೊಂಡು ಮಾತನಾಡ್ತಿರಲ್ಲ. ಎಲ್ಲಿ ಚೆನ್ನಾಗಿ ನಡೀತಾ ಇದೆ, ಯಾರಿಗೆ ಸರಿಯಾದಂತಹ ನ್ಯಾಯ ಸಿಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ನೀವು ನಿಮಗೆ ಕೇಳ್ಕೊಳ್ಬೇಕಲ್ವಾ? ಸಾರ್ವಜನಿಕರಾಗಿ ನಮ್ಮ ಒಂದು ಕರ್ತವ್ಯ ಇದು, ಪ್ರಶ್ನೆಯನ್ನು ಮಾಡಬೇಕಾಗಿರೋದು. ವಿದ್ಯಾರ್ಥಿಗಳಿಗೆ ಧ್ವನಿ ಆಗಬೇಕಾಗಿದೆ. ಮಾಧ್ಯಮದವರಾದಂತಹ ನಾವು ಧ್ವನಿ ಎತ್ತುತ್ತಾ ಇದ್ದೇವೆ. ಇನ್ನೂ ಕೂಡ ಒಂದು ಕಾನೂನಿನ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ. NTA ಇದ್ರ ವಿರುದ್ಧವಾಗಿ ಒಂದು ಕಠಿಣವಾದಂಥ ಕಾನೂನನ್ನು ತೆಗೆದುಕೊಳ್ಳೋದಕ್ಕಾಗಲ್ವಾ? ಅಲ್ಲಿನ ವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕಾಗಲ್ವಾ? ಅಲ್ಲಿ ಏನು ಸಮಸ್ಯೆ ಇದೆ, ಏನು ವೈಫಲ್ಯ ಆಗ್ತಾ ಇದೆ, ಅದನ್ನು ಸರಿಪಡಿಸುವುದಕ್ಕೆ ನಿಮ್ಮ ಸರ್ಕಾರದಿಂದ ಸಾಧ್ಯವೇ ಇಲ್ವಾ? ಹಾಗಾದ್ರೆ ಎಷ್ಟು ಅಂತ ವಿದ್ಯಾರ್ಥಿಗಳು ನೋವನ್ನು ಅನುಭವಿಸಬೇಕು, ಈ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕು, ಈ ದೇಶದ ಜನರು, ಈ ದೇಶದ ಯುವಕರು ಪರಿತಪಿಸಬೇಕು. ಮಾನ್ಯ ನರೇಂದ್ರ ಮೋದಿ ಅವರೇ, ಮಾನ್ಯ ಕೇಂದ್ರ ಸರ್ಕಾರದ ಘನ ಸಚಿವರೇ, ಈ ಎಲ್ಲ ಸಮಸ್ಯೆಗಳಿಗೆ ನಿಮ್ಮಿಂದ ಈ ದೇಶದ ನಾಗರಿಕರು, ನಿಮ್ಮಿಂದ ಈ ದೇಶದ ಯುವಕರು, ನಿಮ್ಮಿಂದ ಈ ದೇಶದ ವಿದ್ಯಾರ್ಥಿಗಳು ಉತ್ತರವನ್ನು ಬಯಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಈಗ ಆದರೂ ಬಾಯಿ ಬಿಚ್ಚಿ ಮಾತನಾಡಿ, ಬಾಯಿ ತೆರೆದು ಮಾತನಾಡಿ. ಯಾಕೆ ಹೀಗೆ ಮಾಡ್ತೀರಾ? ಪ್ರತಿ ಬಾರಿಯೂ ಕೂಡ ಹೋರಾಟಗಳು ನಡೆದಿರುವಂತಹ ಸಂದರ್ಭದಲ್ಲಿ ಆ ಹೋರಾಟಗಳನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತೀರಿ. ಆ ಹೋರಾಟದಕ್ಕೆ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನು ನೀವು ಮಾಡ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಟೆರರಿಸ್ಟ್ ಅಂತ ಕರೆದ್ರೆ ರಾಹುಲ್ ಗಾಂಧಿ ಅವರನ್ನ ಟೆರರಿಸ್ಟ್ಗಳ ದೊರೆ ಅಂತ ಕರೆದ್ರಿ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರೇ. ಇದು ನಿಮ್ಗೆ ಸರಿ ಅಂತ ಅನ್ಸತ್ತಾ? ರಾಹುಲ್ ಗಾಂಧಿ ಅವರು ವಿಪಕ್ಷದ ನಾಯಕರಾಗಿದ್ಕೊಂಡು ಅಟ್ಲೀಸ್ಟ್ ಅದು ಪೊಲಿಟಿಕಲ್ ಹಿಡನ್ ಅಜೆಂಡಾ ಇರಲಿ, ಏನೇ ಇರಲಿ, ಅದೇನೋ ಒಂದು ವಿದ್ಯಾರ್ಥಿಗಳ ಪರ ನಿಂತು ಒಂದು ಚಳುವಳಿಯನ್ನು ಮಾಡುವುದಕ್ಕೆ ಆರಂಭ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಇಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆಗ್ತಿರುವಂತಹ ತಪ್ಪುಗಳನ್ನು ಪ್ರಶ್ನಿಸಿದ್ದಾರೆ. ನಾನು ಆಗ್ಲೇ ಹೇಳಲಾಗ್ಲೇ ಪೊಲಿಟಿಕಲಿ ಅಜೆಂಡಾ ಏನೇ ಇರಲಿ, ಅಟ್ಲೀಸ್ಟ್ ಅವರು ಧ್ವನಿ ಎತ್ತಿದ್ದಾರಲ್ಲ. ನೀವು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಗೆ ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿದ್ರೆ ನಿಮ್ಗೆ ಲಾಭ, ಅಟ್ಲೀಸ್ಟ್ ಲಾಭ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಾದರೂ ಇಲ್ಲಿನ ಎಲ್ಲ ತಪ್ಪುಗಳನ್ನು ಸರಿಪಡಿಸುವಂಥ ಪ್ರಯತ್ನವನ್ನ ನೀವು ಮಾಡಬಹುದಲ್ಲ. ಯಾಕೆ ಮಾಡ್ತಾ ಇಲ್ಲ? ಎಲ್ಲವನ್ನೂ ಕೂಡ ನಾವು ಮೌನದಿಂದಲೇ ಸುಮ್ಮನಿದ್ದು ನೋಡ್ಕೊಂಡು ಕೇಳ್ಕೊಂಡು ಇರಬೇಕಾ? ಯಾರು ಧ್ವನಿ ಆಗ್ತಾರೆ ವಿದ್ಯಾರ್ಥಿಗಳದ್ದು? ಅಭಿಜಿತ್ ದೀಪ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮ್ಮ ಪ್ರತಿಭಟನೆಯಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ದಾರೋ ಅವರ ಫೋನ್ಗಳ ಮೇಲೆ ಕಣ್ಗಾವಲನ್ನು ಇಡಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದರು. ವಾಟ್ಸಪ್ ಚಾಟು, ವಾಟ್ಸಪ್ ಕಾಲು, ಈ ಎಲ್ಲದರ ಮೇಲೆ ಕಣ್ಗಾವಲನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಬರೀ ಇಂಥವೇ ಆಯ್ತಾ ನಿಮ್ಮದು? ಫೋನ್ ಕದ್ದಾಲಿಕೆ, ಕಣ್ಗಾವಲು, ಪೆಗಾಸಸ್ಸು, ಇಂಥವೇ ಆಗೋಯ್ತಾ ನಿಮ್ದು? ಹಾಗಾದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರವನ್ನು ಕೊಡುವುದು ಯಾವಾಗ ಅನ್ನೋದ್ರ ಬಗ್ಗೆ ಒಂದಿಷ್ಟಾದರೂ ಚಿಂತನೆಯನ್ನು ಮಾಡಿದ್ರಾ? ಆ ವಿದ್ಯಾರ್ಥಿಗಳ ನೋವಿಗೆ ಆ ವಿದ್ಯಾರ್ಥಿಗಳು ನೊಂದು ಬೆಂದು ಕರಗು ಹೋದ್ರಲ್ಲ. ಎಷ್ಟೋ ದಿನಗಳ ಕಲಿಕೆ ಮತ್ತು ಅಭ್ಯಾಸಗಳಿಂದ ಪರೀಕ್ಷೆಗಳನ್ನು ಬರೆದ್ರು. ಈ ರೀತಿಯಾಗಿ ಅಕ್ರಮಗಳನ್ನು ನಿಮ್ಮ ಇಲಾಖೆಯಲ್ಲಿ ಆಗ್ತಿರುವುದನ್ನ ಸರಿಪಡಿಸೋದಕ್ಕಾಗಿಲ್ಲ ಅನ್ನೋದಾದ್ರೆ ಏನು ಅರ್ಥ ಇದು? ಮರುಪರೀಕ್ಷೆನ ಮಾಡಿದ್ರಿ, ಎಲ್ಲವೂ ಸರಿ. ಹಾಗಾದ್ರೆ ಆ ಪ್ರತಿಭಟನೆಯನ್ನ ಮಾಡ್ತಾ ಇರುವವರಿಗೆ ಒಂದು ಧ್ವನಿ ಆಗ್ಬೇಕಲ್ಲ. ಯಾಕೆ ಧ್ವನಿ ಆಗ್ತಾ ಇಲ್ಲ?
ಶಿಕ್ಷಣ ವ್ಯವಸ್ಥೆಯನ್ನ ಬಂಡವಾಳಶಾಹಿಗಳಿಗೆ ದಾರಿ ಏರಿತಾ ಇರುವುದು ನಿಜಕ್ಕೂ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ಮೌನವನ್ನೇ ನೀವು ಸಾಧಿಸ್ತಾ ಬಂದರೆ, ಮೌನವನ್ನೇ ನೀವು ಆಯ್ಕೆ ಮಾಡಿಕೊಳ್ತಾ ಬಂದರೆ, ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಈ ದೇಶದ ಜನರು, ಈ ದೇಶದ ಯುವಕರು, ಈ ದೇಶದ ವಿದ್ಯಾರ್ಥಿಗಳು ನಿಮಗೆ ಸರಿಯಾದಂತಹ ಪಾಠವನ್ನು ಕಲಿಸುವುದಕ್ಕೆ ಮುಂದಾಗ್ತಾರೆ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.